ಬಂದಿರೋದು ಎಷ್ಟೊತ್ತಿನ ಕಾಯ್ತಾ ಇದ್ದೀರಾ? ಇದು ಯಲಹಂಕದಿಂದ ಬಂದಿದ್ದೀನಿ. ಓಕೆ. ಯಾವ್ದಲ್ಲಿ ಎಲ್ಲಿ ಸಿಗ್ತದೆ, ಭಾಳ ಕಷ್ಟ ಐತೆ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇಲ್ಲ. ಭಾಳ ಅಂತೂ ಭಾಳ ಕಷ್ಟ ಐತೆ. ಬಂಕ್ನಲ್ಲಿ ಹೋದ್ರೆ ಕೆಲವ್ರು ಬಂಕ್ನಲ್ಲಿ 500ಗೆ ಹಾಕ್ತೀನಿ ಅಂತಾರೆ, ಕೆಲವ್ರು ಬಂಕ್ನಲ್ಲಿ 300ಗೆ ಹಾಕ್ತೀನಿ ಅಂತಾರೆ. ಸಿಗೋ ಜಾಗನಲ್ಲಿ ಸಿಗ್ತಿಲ್ಲ ಅಂದ್ರೆ ಭಾಳ ಕಷ್ಟ. ಅದೇ ಸರ್, ಯಾಕಂದ್ರೆ ಇದು ಇವತ್ತು ಕಳೀತೆ ಕಷ್ಟ, ನಾಳೆ ಕಳೀತೆ ಅಂದ್ರೆ ದಿನ ದಿನಕ್ಕೆ ನಿಮ್ಗೆ ಜಾಸ್ತಿ ಆಗ್ತಾನೆ ಇದೆ. ಹೆಚ್ಚಿಗೆ ಆಗ್ತಾ ಐತೆ, ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಏನೋ ಸರ್ಕಾರನೇ ಉಪಾಯ ಮಾಡಬೇಕು. ಅವ್ರು ಏನೋ ಕೆಲಸ ಮಾಡ್ತಾ ಇಲ್ಲ. ನೀವು ನೋಡ್ತಾನೆ ಇದ್ರೆ ನಮ್ಗೆ ಕರಡು ಕಿತ್ತು ಬರುತ್ತೆ ಅಲ್ವಾ ಸರ್? ನಿಮ್ಗೆ ಯಾಕಂದ್ರೆ ಡೈಲಿ 4 ಅವರ್ 5 ಅವರ್ 5 ಅವರ್ 4 ಅವರ್ ಒಂದೊಂದು ದಿವಸ ಆದ್ರೆ ಪೂರ್ತಿ ನೈಟ್ ಮಲ್ಕೊಳ್ಬೇಕಾಗತ್ತೆ. ಇವತ್ತು ನೋಡಿದ್ರೆ ಯಶವಂತಪುರದಲ್ಲಿ ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಒಂದು ವ್ಯಕ್ತಿ ತೀರೋಗಿದ್ದಾರೆ. ಇವ್ರಿಗೆ ಏನ್ ಹೇಳ್ತೀರಾ? ಯಾಕೆ ಇಷ್ಟು ಸಾವು ನೋವುಗಳು ಆಗ್ತಾ ಇದ್ರು? ಯಾವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೋತಿಲ್ಲ ಇದ್ರ ವಿಚಾರವಾಗಿ ಹೇಳೋದಾದ್ರೆ? ನಾವು ಏನ್ ಮಾಡೋದಕ್ಕೆ ಆಗತ್ತೆ? ಸರ್ಕಾರ ಮೇಲೆ ಎಲ್ಲ ಆಗತ್ತೆ. ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲಾರು ಬರ್ತಾರೆ, ಮನೆ ಹತ್ರ ಬಂದು ಹೇಳ್ತಾರೆ, ಓಟ್ ಹಾಕಿ ನಾವು ಎಲ್ಲ ಒಳ್ಳೆ ಎಲೆಕ್ಟ್ ಮಾಡ್ತೀನಿ. ಮಾಡ್ಬೇಡ ಏನ್ ಮಾಡ್ತಾರೆ? ನಮ್ಮ ಕಷ್ಟ ಯಾರು ನೋಡ್ತಾರೆ? 500 ರೂಪಾಯಿ ದುಡಿಯೋಕ್ಕೆ ಆಗ್ತಾ ಇಲ್ಲ. ಟೈಮ್ ಬೇರೆ ಇದು ಸಂಪಾದನೆಯಲ್ಲಿ ಹೋಗ್ತಾ ಇದೆ. ಮಕ್ಕಳು ಇದ್ದಾರೆ, ಮಕ್ಕಳಿಗೆ ಸ್ಕೂಲ್ ಫೀಸ್ ಎಲ್ಲ ಐತೆ ಅಲ್ವಾ? ಯಾರಿಗೆ ಏನು ಮಾಡೋದು? ಅದೇ ಡೈಲಿ ಅದೇ ಐತಿ. ಒಂದು ದಿವಸ ಗ್ಯಾಸ್ ಹಾಕ್ರೆ ಒಂದು ದಿವಸ ಡ್ಯೂಟಿ ಮಾಡಬೇಕು. ಆ ಥರ ಆಗ್ಬಿಟ್ಟಿದೆ. ಊಟ ತಿಂಡಿ ಎಲ್ಲ ಆಗ್ತಾ ಇದೆ ಹೋಗ್ಲಿ ಕರೆಕ್ಟಾಗಿ? ಏನು ತಗೊಳ್ಳೋದು ಮನೆಯಲ್ಲಿ ಹೋಗೋ ಜಗಳ ಏನು ಮಾಡುತ್ತೆ? ಮನೆಯಿಂದನೇ ಸ್ವಲ್ಪ ಕಟ್ಕೊಂಡು ಆಚೆ ತಿಂತ ಏನಾಯ್ತು? ಸಂಪಾದನೆ ಇಲ್ಲ. ಲೈನಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂತೀರಾ, ಮನೆಯಿಂದ ಕಟ್ಕೊಂಡು ಬಂದು? ಯಾವ ಸರ್ಕಾರನ ಬ್ಲೇಮ್ ಮಾಡ್ತೀರಾ ಸರ್? ಯಾರ ಮೇಲೆ ಹೇಳುತ್ತೆ? ಹಿಂಗೆ ಆಯ್ತು ಅಂದ್ರೆ ಮುಂದಕ್ಕೆ ನೀವೇನೋ ಓಕೆ, ನಾವು ಓದ್ಸೋದು ನಮ್ಗೇನ ಕಷ್ಟ ಆಯ್ತಲ್ವಾ? ಮಕ್ಕಳಿಗೆಲ್ಲ ಅವ್ರಿಗೇನೆ ಸ್ಕೂಲ್ದು ಇವಾಗ ಅಡ್ಮಿಷನ್ ಕಟ್ಟೋದಕ್ಕೆಲ್ಲ, ಮನೆ ಬಾಡಿಗೆ ಕಟ್ಟೋದಕ್ಕೆಲ್ಲ, ಗಾಡಿ EMB ಮೇಲೆ ಐತೆ, ಗಾಡಿ ಇನ್ಶೂರೆನ್ಸ್ ಕಟ್ಟೋದು ಕಷ್ಟ. ಒಂದು ಸರ್ಕಾರದ ಏನನ್ನ ಹೆಚ್ಚು ಕಡಿಮೆ ಆಯಿತು, ಸ್ವಲ್ಪ ನೋ ಎಂಟ್ರಿನಲ್ಲಿ ಹೋಗ್ಬಿಟ್ರೆ ಫೈನ್ ಹಾಕ್ರೆ ಅವ್ರು ಬಿಡಲ್ಲ. ಸ್ವಲ್ಪ ಗಾಡಿಯಲ್ಲಿ ಏನೋ ಡಾಕ್ಯುಮೆಂಟ್ ಸರಿಯಾಗಿ ಇಲ್ಲ ಅಂದರೆ ಅವ್ರು ಇಟ್ಕೊಂಡ್ರೆ ಬಿಡಲ್ಲ. ಅವ್ರು ಮಾತ್ರ ಗೌರ್ಮೆಂಟ್ ಅವ್ರು ಮಾತ್ರ ಸೇಫ್ಟಿ ನೋಡ್ತಾರೆ. ಇವಾಗ ನಮ್ಮ ಕಷ್ಟ ಬಂದಿದೆ, ನಾನು ಎಲ್ಲ ಕರೆಕ್ಟಾಗಿ ಇದ್ದು ಕೂಡ ಕಷ್ಟದಲ್ಲಿ ಇದ್ದೀನಿ, ಅವ್ರಿಗೇನು ಹೆಲ್ಪ್ ಮಾಡಲ್ಲ. ಆಮೇಲೆ ಏನು ಹೇಳಿ ಅಲ್ಲ, ಕಷ್ಟ ಅಂತ ನೀವು ಮಾತ್ರ ಹೇಳ್ಕೋದ್ರೆ ಅಷ್ಟು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿರೋ ಸರ್ಕಾರ ಯಾಕೆ ಬೇಕು ಅನ್ಸುತ್ತಲ್ವಾ? ಸರ್ಕಾರ ನಮಗೋಸ್ಕರ ತಾನೇ ಬಂದಿದೆ. ನಾವೇ ಅಲ್ವಾ ಎಲ್ಲ ಜನಗಳು ಇಲ್ಲ ಸೇರಿಸಿ ಸರ್ಕಾರ ಕುಂದಿಸೋದು. ಇವತ್ತು ಏನನ್ನ ಕಷ್ಟ ಟೈಮ್ನಲ್ಲಿ ಸರ್ಕಾರ ಹೆಲ್ಪ್ ಮಾಡಬೇಕು. ಅವ್ರಿಗೆ ಮೋಸ್ಟ್ಲಿ ಏನನ್ನ ಒಂದು ಮಂತ್ಗೆ ಒಂದು 10,000 ಅನ್ನೋದು ಡ್ರೈವರ್ ಕಡೆಗೆ ಹೆಲ್ಪ್ ಮಾಡಬೇಕು. ಅದು ಕೂಡ ಮಾಡೋದು ಹೆಂಗೆ ಮಾಡೋದು? ಮಧ್ಯವರ್ತಿಗಳು ಮಾಡೋ ಕೆಲಸ ಅನ್ಸುತ್ತೆ. ಕೇಂದ್ರ ಸರ್ಕಾರ ಸ್ವಲ್ಪ ಸ್ಟೆಪ್ ತಗೊಬೇಕಷ್ಟೆ. ಕೇಂದ್ರ ಸರ್ಕಾರದವ್ರು ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ, ಎಲ್ಲ ಕಳಿಸ್ಕೊಡ್ತಾ ಇದೀವಿ. ಮತ್ತೆ ಈ ತರ ಬ್ಲಾಕ್ ಯಾಕಾಗುತ್ತೆ ನೋಡಿ? ಏರ್ಲೈನ್ಸ್ ಹೋಟೆಲ್ ಕಡೆಯಿಂದ ಕ್ಯೂನಲ್ಲಿ ಬಂದು 2 ಅವರ್ ನಿಮ್ಗೆ ಗೊತ್ತಾಯ್ತು. ಇದನ್ನ ನೀವು ಫೋಟೋ ತೆಗೆದು ಕಳಿಸಿ ಸರ್. ನಾವು 1.5 ತಿಂಗಳಿಂದ ಅದನ್ನೇ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬರೀ ಗ್ಯಾಸ್ ಕಳ್ಸೋದಲ್ಲ, ಯಾಕೆ ಈ ತರ ಬ್ಲಾಕ್ ಆಗುತ್ತೆ? ಗೌರ್ಮೆಂಟ್ ಬಂಕಲ್ಲಿ 89 ಚೇಂಜ್, ಪ್ರೈವೇಟ್ ಬ್ಯಾಂಕಲ್ಲಿ 120 125 ಅದು ಖಾಲಿ ಇರುತ್ತೆ, ಇಲ್ಲಿ ರಶ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ನೀವು ಎಷ್ಟೊತ್ತಿಂದ ನಿಂತಿದ್ದೀರಾ? 2 ಅವರ್ ಆಯಿತು. ಯಾವುದು ಲಾಸ್ಟ್ ಏರ್ಲೈನ್ಸ್ ರೋಡ್ನಿಂದ ಬರ್ತಾರೆ. ಓಕೆ ಸರ್, ಸಮಸ್ಯೆ ಹೀಗೆ ದಿನ ಹಿಂಗೆ ಜಾಸ್ತಿ ಆಗ್ತಾರೆ. ಹೇಗೆ ಸರ್ ಜೀವನ ಕಷ್ಟನ ಏನು ಮಾಡೋದು? ಯಾಕೆ ಇಲ್ಲಿ ಹೋಟ್ಲು ಸಮಸ್ಯೆಗೆ ಒಂಚೂರಾದ್ರೂ ಪರಿಹಾರ ಸಿಕ್ತು ಅನ್ಸುತ್ತೆ, ಆದ್ರೆ ನಿಮ್ಗೆ ಯಾಕೆ ಸಿಕ್ತಿಲ್ಲ? ಕೇಳೋರು ಇಲ್ಲ. ಯಾರು ಕೇಳೋರು? 28 ಯೂನಿಯನ್ ಯಾರು ಕೇಳೋರು? ಏನು ಮಾಡ್ಬೇಕು ಮುಂದಕ್ಕೆ? ನಮ್ಮ ರಿಟೈರ್ಡ್ ಏಜು ನಮ್ದು ಹೆಂಗೋ ನಡೀತು. ಈಗ ಬರ್ತಾರೆ, ಅವ್ರದ್ದು ತುಂಬ ಕಷ್ಟ. ಇವಾಗ ಬರ್ತಾರಲ್ಲ ಅಂದ್ರೆ ಯಾರು ಸರ್? ಈಗ ರೀಸೆಂಟಾಗಿ ಮದುವೆ ಆಗಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರಿಗೆ ತೊಂದರೆ. ನಾವು ರಿಟೈರ್ಡ್ ಏಜು, ಮಕ್ಕಳೆಲ್ಲ ಮದುವೆ ಮಾಡಿ ನೀವು ಮಕ್ಳಿಗೆಲ್ಲ ಮದುವೆ ಮಾಡಿ ರಿಟೈರ್ಡ್ ಆಗ್ಬಿಟ್ಟು ಆದ್ರೂ ಬಂದಿದ್ರಲ್ಲ ಪಾಪ ಕಷ್ಟಪಟ್ಟು ದುಡಿಯೋದಕ್ಕೆ. ಅದಕ್ಕೆ ಬರ್ತಾ ಇದೀವಿ. ಎಂತಿಗೆ ಸಾಕ್ಬೇಕಲ್ಲ? ಯಾಕೆ ಸರ್ ಮಕ್ಳು ಯಾರು ನೋಡ್ಕೊಳಲ್ವಾ? ನೋಡ್ಕೊಳ್ತಾರೆ, ಇದ್ರು ಮನೇಲಿ ಕೂತಿರೋಕ್ಕಾಗಲ್ಲ. 82ರಿಂದ ಗಾಡಿ ಓಡಿಸಿ ಮನೇಲಿ ಹೆಂಗೆ ಕೂತ್ಕೊಳ್ತೀವಿ? ನೋಡಿ, ಎಲ್ಲರಿಗೂ ಇಷ್ಟು ವಯಸ್ಸಿಗಂತ ರಿಟೈರ್ಮೆಂಟ್ ಇರುತ್ತೆ, ನಿಮ್ಗೆ ಆ ಥರ ಇಲ್ಲ. ಇಲ್ಲ, ಆಟೋ ಡ್ರೈವರ್ಸ್ಗೆ ಯಾವುದೇ ಥರ ರಿಟೈರ್ಮೆಂಟ್ ಇರಲ್ಲ. 100% ಇರಲ್ಲ.
ಅವ್ರ ಕೈಯಲ್ಲಿ ಆದಷ್ಟು ಗಾಡಿ ಓಡಿಸಿದ್ರೆ ಅವ್ರಿಗೆ ಆರೋಗ್ಯ ಇರುತ್ತೆ. ಮನೇಲಿ ಕೂತಿದ್ರೆ ಬೇರೆ ತೊಂದರೆಗಳು ಆರೋಗ್ಯ ಹಾಳಾಗ್ಬಿಡುತ್ತೆ ಅಂತ. 100%. ನೀರಾದ್ರು ಕುಡೀರಿ ಸರ್. ಅಲ್ಲ ಸರ್, ಇದೇ ಥರ ತಳ್ಕೊಂಡು ಮಾಡೋಂಥ ಜೀವನ ಆಗೋಯ್ತು ಅಂದರೆ ಹೇಗೆ ಸರ್ ಜೀವನ ಮಾಡೋದು? ಮೇಡಮ್ ಒಂದು ಡೈಲಿಗೆ 3 ಅವರ್ 4 ಅವರ್ ನಿಂತ್ಕೊಳ್ಬೇಕು. ಆವಾಗ ಇಲ್ಲಿವರೆಗೂ ಬರೋದು ಲೈಟ್ ಪೈಂಟ್ ಮೇಲೆ ಬರ್ತೀವಿ. ಅದು ನೀವು ದುಡ್ಡಿದ್ರೆ 500 ಹಾಕ್ಸ್ತೀವಿ, ಇಲ್ಲಾಂದ್ರೆ 1,000 ಹಾಕಲ್ಲ. 500 ಮೇಲೆ ಹಾಕ್ತಾ ಇಲ್ಲ. ಎಲ್ಲಿಂದ ಬಂದಿರೋದು ನೀವು? ಯಾರು ಸರ್? ನಮ್ಮದು ಆಟಿನಾಗ. ಬೆಳಗ್ಗೆಲ್ಲ ಬಾಡಿಗೆ ಹೊಡೆದ್ರಾ? ಏನು ಮೇಡಮ್, ಬೆಳಗ್ಗೆ ತಗೊಂಡು ಬಂದು ಹಾಕಿರೋದು, ಇವಾಗ ಬರ್ತಾ ಇರೋದು. ಬೆಳಗ್ಗೆ ಎಷ್ಟು ಗಂಟೆ ಬಂದ್ರಿ? ಬೆಳಿಗ್ಗೆ 11 ಗಂಟೆಗೆ ಬಂದೆ. 11 ಗಂಟೆಯಿಂದ ಇಷ್ಟೊತ್ತಾಯ್ತು. ಇಷ್ಟೊತ್ತಾಯಿತು. ಮತ್ತೆ ಊಟ ತಿಂಡಿ ಹೆಂಗೆ ಸರ್ ನಿಮ್ಮ ಜೀವನ? ಇವಾಗ ಹೋಗ್ಬೇಕು ಮನೆಗೆ. ಲೈನಲ್ಲೇ ನಿಮ್ಮ ಜೀವನ ಆಗೋಯ್ತು ಅಂದರೆ ಹೇಗೆ ಸರ್? ಭಾಳ ಕಷ್ಟ ಬಿಡುತ್ತೆ. ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಹೆಂಗೆ ಸರ್? ಯಾರು ಆಕ್ಷನ್ ತಗೊಳ್ತಾ ಇರಲ್ಲ ಮೇಡಮ್, ಏನು ಮಾಡೋಕ್ಕಾಗತ್ತೆ? ಅವರು ಎಷ್ಟು ಹೇಳ್ತಾ ಇದ್ವಿ ನಾವು, ಏನು ಆಕ್ಷನ್ ಯಾರು ತಗೊಳ್ತಾ ಇಲ್ಲ. ಯಾಕಂದ್ರೆ ಇದು ನೆನ್ನೆ ಮೊನ್ನೆ ಬಂದಂತ ಸಮಸ್ಯೆ ಅಲ್ಲ, 1.5 ತಿಂಗಳು. 1.5 ತಿಂಗಳು ಬಂದಿದೆ ಸಮಸ್ಯೆ. ನೀವು ಅದೇ ಕಷ್ಟ ಅನುಭವಿಸ್ತಾ ಇದ್ದೀರಾ? ಹೌದು ಮೇಡಮ್. ಇಲ್ಲ ಅಂದ್ರೆ ಇವಾಗ ಗ್ಯಾಸ್ ಹಾಕ್ಸಿಲ್ಲ ಅಂದ್ರೆ ನಾಳೆ ಗಾಡಿಗೆ ಹೋಗಿಲ್ಲ. ಇವಾಗ ನೋಡಿ, ಇವತ್ತು ಇಷ್ಟೊತ್ತಾಯ್ತು, ಅಲ್ಲಿ ನಿಲ್ಲಿಸ್ಬಿಟ್ಟು ನಾಳೆ ಬೆಳಗ್ಗೆ ಹೋಗ್ಬೇಕು. ಮತ್ತೆ ಸಾಯಂಕಾಲ ಬಂದು ಹಾಕ್ಸ್ಬೇಕು. ಹಂಗಾಗ್ಬಿಟ್ಟು ಒಂದಿನೆಲ್ಲ ಗ್ಯಾಸ್ ಹಾಕ್ಸ್ಕೊಳ್ಳೋದು, ಒಂದಿನ ಎಲ್ಲ ಸಮಾಧಾನ ಮಾಡೋದು, ಓಡಿಸೋದು. ಏನು ಸಂಪಾದನೆ ನಿಮ್ದೇನು? ಇದಕ್ಕೆ ಕೈ ಬಡಿಗೆನಾ ಅಥವಾ ಓಲಾ ಹೋಗೋದು? ಇಲ್ಲ ಮೇಡಮ್, ಓಲಾ ಬರಲ್ಲ. ಎಷ್ಟು ಸಂಪಾದನೆ ಮಾಡ್ತಾರೆ ಸರ್ ದಿನಕ್ಕೆ? ದಿನಕ್ಕಿಲ್ಲ ಅಂದ್ರೆ 1,000 ರೂಪಾಯಿ ಮಾಡ್ತೀವಿ ಮೇಡಮ್. ಇವಾಗ ಏನು ಮೇಡಮ್, 500 ಮಾಡೋಕ್ಕಾಗ್ತಾ ಇಲ್ಲ. ಹೆಂಗೆ ಸರ್ ಸಂಸಾರ ಲೀಡ್ ಮಾಡೋದು? ದಿವಸಕ್ಕೆ ನಮ್ಗೆ ಮನೆಗೆ ಒಂದು 600 ರೂಪಾಯಿ ಆಗುತ್ತೆ. ಈಗ 500 ರೂಪಾಯಿ ದುಡಿಯೋಕ್ಕಾಗ್ತದೆ. ಹಿಂಗೆ ಆಯ್ತಂದ್ರೆ ಹೆಂಗೆ ಸರ್ ಮುಂದೆ? ಮುಂದೆ ಏನು ಹೇಳೋಕ್ಕಾಗತ್ತೆ ನಮಗೆ? ಎಲ್ಲ ನಮ್ಮ ಕಷ್ಟ ನಾವು ಯಾರಿಗೆ ಹೇಳೋಕ್ಕಾಗಲ್ಲ. ಫಸ್ಟ್ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಯಾರು ಹೇಳ್ತಾರೆ? ಯಾರು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ದುಡಿಯೋರು ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ? ನಮ್ಮ ಮನೇಲಿ 2 ಮಕ್ಕಳು ಇದ್ದಾರೆ. ಎಷ್ಟು ವಯಸ್ಸು ಅವ್ರಿಗೆ? ಮದುವೆ ಆಗಿದೆ. ಅದು ದುಡಿತಾರಾ? ಅವ್ರು ದುಡಿತಾರೆ, ಅವ್ರ ಹೆಂಡತಿ ಮಕ್ಕಳು. ಅವ್ರ ಹೆಂಡತಿ ಮಕ್ಕಳಿಗೆ. ನಿಮ್ಮ ಹೆಂಡತಿ ಮಕ್ಕಳು? ನಾವು ಚಿಕ್ಕವರಿದ್ದಾರೆ.